ಮಕ್ಕಳನ್ನ ಕೊಂದ ಅಮ್ಮ. ನ್ಯೂ ಜೆರ್ಸಿಯಲ್ಲಿ ಭಾರತೀಯ ಮಹಿಳೆ ಅರೆಸ್ಟ್. ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಂಕರ್ನ ಹೆತ್ತು. ಅಮ್ಮ ಕಣ್ಣಿಗೆ ಕಾಣೋ ದೇವರು. ಅಮ್ಮ ಮೊದಲ ಗುರು. ಅಮ್ಮ ಇದ್ರೆ ಎಲ್ಲರೂ ಇದ್ದ ಹಾಗೆ, ಎಲ್ಲವೂ ಇದ್ದ ಹಾಗೆ ಅಂತ ಅಮ್ಮನೇ ಮುದ್ದು ಮಕ್ಕಳ ಪ್ರಾಣ ತೆಗೆದ್ರೆ, ಅಮ್ಮ ಅಮ್ಮ ಅಂತ ಸೆರಗು ಹಿಡಿದು ಓಡಾಡೋ ಪುಟಾಣಿ ಮಕ್ಕಳ ಉಸಿರನ್ನ ಅದೇ ಅಮ್ಮನೆ ತೆಗೆದು ಬಿಟ್ಟರೆ ಊಹಿಸೋಕೂ ಆಗದ ಇಂತಹದೊಂದು ಘೋರ ದುರಂತ ಅಮೆರಿಕದಲ್ಲಿ ನಡೆದು ಹೋಗಿದೆ. ಭಾರತೀಯ ಮೂಲದ ಮಹಿಳೆಯು ತನ್ನ ಇಬ್ಬರು ಮಕ್ಕಳ ಕಥೆಯನ್ನು ಮುಗಿಸಿರುವ ಆರೋಪ ಕೇಳಿ ಬಂದಿದೆ. ಗಂಡ ಕೆಲಸ ಮುಗಿಸಿ ಬರೋಷ್ಟರಲ್ಲಿ ಹೆಂಡತಿಯು ಪ್ರಜ್ಞೆ ತಪ್ಪಿದ್ದ ಮಕ್ಕಳ ಮುಂದೆ ಕೂತಿದ್ದಳು. ಅಲ್ಲಿಂದ ಈ ಆಘಾತಕಾರಿ ಘಟನೆಯು ಹೊರಬಂತು. ನ್ಯೂ ಜೆರ್ಸಿಯಲ್ಲಿ ನಡೆದು ಹೋಗಿರುವ ಈ ಕೃತ್ಯಕ್ಕೆ ಏನು ಕಾರಣ? ನಿಜವಾಗ್ಲೂ ತಾಯಿಯೇ ಮಕ್ಕಳನ್ನ ಕೊಂದಳ? ಆ ಮನೆಯಲ್ಲಿ ಆಗಿದ್ದೇನು? ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. ಇಬ್ಬರು ಮಕ್ಕಳ ಉಸಿರು ನಿಲ್ಲಿಸಿದ ತಾಯಿ. ಯುಎಸ್ ನಲ್ಲಿ ಆ ಸಂಜೆ ನಿಜಕ್ಕೂ ಆಗಿದ್ದೇನು? ಅಮೆರಿಕ ಅಂದಾಕ್ಷಣ ನಮಗೆ ನೆನಪಾಗುವುದು ಸುಂದರ ಬದುಕು ಮತ್ತು ಉದ್ಯೋಗದ ಕನಸುಗಳು. ಆದರೆ ನ್ಯೂ ಜೆರ್ಸಿಯ ಹಿಲ್ಸ್ ಬರೋದಲ್ಲಿ ನಡೆದ ಈ ಘಟನೆ ಇಡೀ ಭಾರತೀಯ ಸಮುದಾಯವನ್ನೇ ಬೆಚ್ಚಿ ಬಿಡಿಸಿದೆ. ಮಕ್ಕಳ ಕುತ್ತಿಗೆಯನ್ನ ಗಟ್ಟಿಯಾಗಿ ಹಿಸುಕಿ ಉಸಿರುಗಟ್ಟಿಸಿ ಅವರ ಕಥೆಯನ್ನು ಮುಗಿಸಿದ ತಾಯಿ. ತಾನು ಉಸಿರು ನಿಲ್ಲಿಸೋಕೆ ಪ್ರಯತ್ನ ಮಾಡಿದ್ದಳು. ಮಕ್ಕಳು ಮತ್ತು ಹೆಂಡತಿಯನ್ನ ಇಂತಹ ಸ್ಥಿತಿಯಲ್ಲಿ ನೋಡಿದ ಗಂಡನಿಗೆ ಕೆಲವು ಕ್ಷಣಗಳು ಕೈಕಾಲು ಆಡಲಿಲ್ಲ. ಇದೇನಾಯ್ತು ಮಕ್ಕಳಿಗೆ ಅನ್ನೋದು ಗೊತ್ತಾಗುವಷ್ಟರಲ್ಲಿ ಇಬ್ಬರು ಮಕ್ಕಳು ಬದುಕಿರಲಿಲ್ಲ. ಮಕ್ಕಳು ಸತ್ತು ಅದಾಗಲೇ ಕೆಲವು ಗಂಟೆಗಳೇ ಕಳೆದು ಹೋಗಿದ್ದವು. ನ್ಯೂ ಜೆರ್ಸಿಯ ಮನೆಯಲ್ಲಿ ತನ್ನ ಮಕ್ಕಳನ್ನೇ ಕೊಲೆ ಮಾಡಿರುವ ಆರೋಪದ ಮೇಲೆ 35 ವರ್ಷ ವಯಸ್ಸಿನ ಭಾರತೀಯ ಮೂಲದ ಮಹಿಳೆಯನ್ನ ಬಂಧಿಸಲಾಗಿದೆ. ಇಂತಹದೊಂದು ಡಬಲ್ ಮರ್ಡರ್ ಆಗಿರೋದನ್ನ ಸ್ಥಳೀಯರು ಅರಗಿಸಿಕೊಳ್ಳೋಕು ಕಷ್ಟಪಡ್ತಿದ್ದಾರೆ. ಮಕ್ಕಳನ್ನು ಹೊಂದಿರುವ ಕುಟುಂಬಗಳು ಅದು ಹೇಗೆ ತಾಯಿ ತನ್ನ ಮಕ್ಕಳನ್ನೇ ಇಂತಹ ಸ್ಥಿತಿಗೆ ತರೋಕೆ ಸಾಧ್ಯ ಅಂತ ದಿಗ್ಭ್ರಮೆ ಪಟ್ಟಿದ್ದಾರೆ. ಆ ಮಕ್ಕಳ ಶಾಲೆಯ ಆಡಳಿತ ಮಂಡಳಿಯು ಘಟನೆಯ ಬಗ್ಗೆ ತೀವ್ರ ಸಂತಾಪ ಸೂಚಿಸಿದ್ದಾರೆ. ಆದರೆ ಅವರ ಕುಟುಂಬದಲ್ಲಿ ಏನಾಯ್ತು, ಅಂತಹ ಕ್ರೂರ ಕೃತ್ಯ ಆಗೋಕೆ ಏನು ಕಾರಣ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಲ್ಲಿನ ನೆರೆ ಹೊರೆಯವರೆಲ್ಲರೂ ತಾಯಿಯ ಮಕ್ಕಳನ್ನು ಕೊಂದಿರುವ ಬಗ್ಗೆ ಆಘಾತದ ಮೂಡ್ನಲ್ಲೇ ಇದ್ದಾರೆ. ಆರೋಪಿಯನ್ನು ಮತ್ತೆ ಮುಂದಿನ ವಾರ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತದೆ. ಈ ಅತ್ಯಂತ ಭಯಾನಕ ಮತ್ತು ಮನ ಕಲುಕುವ ಘಟನೆಯ ಬಗ್ಗೆ ಸ್ಥಳೀಯ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಕೇವಲ 5 ವರ್ಷ ಮತ್ತು 7 ವರ್ಷದ ಇಬ್ಬರು ಹಸುಗೂಸುಗಳನ್ನ ಅವರ ಸ್ವಂತ ತಾಯಿಯೇ ಹತ್ಯೆ ಮಾಡಿದ ಆರೋಪದ ಕೇಸ್ ಇದು. 35 ವರ್ಷದ ಭಾರತೀಯ ಮೂಲದ ಮಹಿಳೆ ಪ್ರಿಯದರ್ಶಿನಿ ನಟರಾಜನ್ ಈಗ ಜೈಲು ಪಾಲಾಗಿದ್ದಾರೆ. ಅಷ್ಟಕ್ಕೂ ಸಂಜೆ ಅಲ್ಲಿ ನಡೆದಿದ್ದೇನು? ಆ ತಂದೆ ಮನೆಗೆ ಬಂದಾಗ ಕಂಡ ದೃಶ್ಯ ಎಂತಹದ್ದು? ಆ ಕೃತ್ಯಕ್ಕೆ ಕಾರಣವೇನು? ಇದೆಲ್ಲದರ ಬಗ್ಗೆ ಇನ್ನಷ್ಟು ವಿವರ ಮುಂದೆ ಇದೆ. ತುರ್ತು ಚಿಕಿತ್ಸೆಗೆ ಸ್ಪಂದಿಸಲೇ ಇಲ್ಲ ಮಕ್ಕಳು. ಮಹಿಳೆ ಮೇಲೆ ಫಸ್ಟ್ ಡಿಗ್ರಿ ಮರ್ಡರ್ ಕೇಸ್. ಜನವರಿ 13 ಮಂಗಳವಾರ ಸಾಯಂಕಾಲ ಸುಮಾರು 6:45 ಸಮಯ. ನ್ಯೂ ಜೆರ್ಸಿಯ ಹಿಲ್ಸ್ ಬರೋ ನಿವಾಸಿ ನಟರಾಜನ್ ಕೆಲಸ ಮುಗಿಸಿ ಮನೆಗೆ ವಾಪಸ್ ಆಗ್ತಾರೆ. ದಿನವಿಡೀ ಕೆಲಸ ಮಾಡಿ ದಣಿದು ಬಂದ ವ್ಯಕ್ತಿಗೆ ತನ್ನ ಇಬ್ಬರು ಮಕ್ಕಳು ಓಡಿ ಬಂದು ಸ್ವಾಗತ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಆ ದಿನ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಅವರು ಮನೆಯೊಳಗೆ ಹೋಗುತ್ತಿದ್ದಂತೆ ಕಂಡ ದೃಶ್ಯ ಜೀವನವಿಡೀ ಮರೆಯಲಾಗದಂತಹ ಘೋರ ದೃಶ್ಯವಾಗಿತ್ತು. ಅವರ ಇಬ್ಬರು ಗಂಡು ಮಕ್ಕಳು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದರು. ತಕ್ಷಣವೇ ಗಾಬರಿಗೊಂಡ ಆ ತಂದೆ 911 ತುರ್ತು ಸಂಖ್ಯೆಗೆ ಕರೆ ಮಾಡ್ತಾರೆ. ತನ್ನ ಇಬ್ಬರು ಮಕ್ಕಳು ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾರೆ, ನನ್ನ ಹೆಂಡತಿ ಅವರಿಗೆ ಏನೋ ಮಾಡಿದ್ದಾಳೆ ಅಂತ ಅವರು ಕಾಲ್ನಲ್ಲಿ ಗಾಬರಿಯಲ್ಲಿ ಕೂಗಿ ಹೇಳ್ತಾರೆ. ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರಿಗೆ ಮನೆಯೊಳಗೆ ಕಾಣಿಸುವುದು ಕಾಲ್ ಮಾಡಿದ ವ್ಯಕ್ತಿ ಮತ್ತು ಅವರ ಹೆಂಡತಿ ಪ್ರಿಯದರ್ಶಿನಿ ನಟರಾಜನ್. ಹಿಲ್ಸ್ ಬರೋ ಪೊಲೀಸ್ ಅಧಿಕಾರಿಗಳು ಮನೆಯೊಳಗೆ ಬೆಡ್ರೂಮ್ ನಲ್ಲಿ ಆ ಇಬ್ಬರು ಮಕ್ಕಳನ್ನ ಪತ್ತೆ ಮಾಡ್ತಾರೆ. ಮಕ್ಕಳು ಕೈಕಾಲು ಆಡಿಸ್ತಿರಲಿಲ್ಲ. ಉಸಿರು ಇದೆಯೋ ಇಲ್ವೋ ಗೊತ್ತಾದಂಗೆ ಬಿದ್ದಿರುವುದನ್ನ ಕಂಡು ತಕ್ಷಣವೇ ವೈದ್ಯಕೀಯ ಸಿಬ್ಬಂದಿಯನ್ನು ಕರೆಸ್ತಾರೆ. ಪೊಲೀಸರು ಮತ್ತು ವೈದ್ಯಕೀಯ ತಂಡವು ಮಕ್ಕಳನ್ನ ಬದುಕಿಸಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾರೆ. ಪ್ರಾಣ ಉಳಿಸುವ ತುರ್ತು ಚಿಕಿತ್ಸೆಗಳನ್ನು ನೀಡಲಾಗುತ್ತೆ. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಯಾವುದೇ ಚಿಕಿತ್ಸೆಗೆ ಆ ಮಕ್ಕಳ ದೇಹಗಳು ಸ್ಪಂದಿಸೋದೇ ಇಲ್ಲ. ಆ ಪುಟ್ಟ ಮಕ್ಕಳ ಹೃದಯದ ಬಡಿತ ನಿಂತು ಗಂಟೆಗಳೇ ಕಳೆದು ಹೋಗಿತ್ತು. ಕೊನೆಗೆ ವೈದ್ಯರು ಇಬ್ಬರು ಮಕ್ಕಳು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಅಂತ ಘೋಷಿಸ್ತಾರೆ. 5 ವರ್ಷ ಮತ್ತು 7 ವರ್ಷ ವಯಸ್ಸಿನ ಆ ಮಕ್ಕಳ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಇಡೀ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿತ್ತು.
ಮೆಡಿಕಲ್ ಎಕ್ಸಾಮಿನರ್ ಆಫೀಸ್ನಿಂದ ಅಧಿಕೃತ ಗುರುತು ಪತ್ತೆ ಕಾರ್ಯ ಬಾಕಿ ಇರುವುದರಿಂದ ಮಕ್ಕಳ ಹೆಸರನ್ನ ಅಧಿಕಾರಿಗಳು ಸದ್ಯಕ್ಕೆ ಬಹಿರಂಗಪಡಿಸಿಲ್ಲ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತಕ್ಷಣವೇ ಪ್ರಿಯದರ್ಶಿನಿ ನಟರಾಜನ್ ಅವರನ್ನ ವಶಕ್ಕೆ ಪಡೆಯುತ್ತಾರೆ. ಸೋಮರ್ಸೆಟ್ ಕೌಂಟಿ ಪ್ರಾಸಿಕ್ಯೂಟರ್ ಜಾನ್ ಮೆಕ್ ಡೊನಾಲ್ಡ್ ನೀಡಿರುವ ಹೇಳಿಕೆಯಂತೆ ಪ್ರಿಯದರ್ಶಿನಿ ಮೇಲೆ ಗಂಭೀರವಾದ ಆರೋಪಗಳನ್ನು ಹೊರಿಸಲಾಗಿದೆ. ಅವರ ಮೇಲೆ ಮುಖ್ಯವಾದ 2 ಮಕ್ಕಳ ಹತ್ಯೆಗೆ ಸಂಬಂಧಿಸಿದಂತೆ ಫಸ್ಟ್ ಡಿಗ್ರಿ ಮರ್ಡರ್ ಕೊಲೆ ಆರೋಪದ 2 ಕೇಸ್ಗಳನ್ನ ದಾಖಲಿಸಲಾಗಿದೆ. ಇದರ ಜೊತೆಗೆ ಕಾನೂನು ಬಾಹಿರ ಉದ್ದೇಶಕ್ಕಾಗಿ ಆಯುಧವನ್ನ ಹೊಂದಿದ್ದಕ್ಕಾಗಿ 3rd ಡಿಗ್ರಿ ವೆಪನ್ ಪೊಸೆಷನ್ ಆರೋಪವನ್ನು ಕೂಡ ಹೊರಿಸಲಾಗಿದೆ. ಸದ್ಯಕ್ಕೆ ಅವರನ್ನ ಹಿಲ್ಸ್ಬರೋ ಪೊಲೀಸರು ಬಂಧಿಸಿ ಸೋಮರ್ಸೆಟ್ ಕೌಂಟಿ ಜೈಲಿಗೆ ರವಾನಿಸಿದ್ದಾರೆ. ಡಿಟೆನ್ಷನ್ ಹಿಯರಿಂಗ್ ಅಂದರೆ ವಿಚಾರಣೆ ನಡೆಯುವಾಗ ಅವರು ಜೈಲಿನಲ್ಲೇ ಇರಬೇಕಾಗುತ್ತದೆ. ಈ ಪ್ರಕರಣವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಲಾಗಿದೆ. ಸೋಮರ್ಸೆಟ್ ಕೌಂಟಿ ಪ್ರಾಸಿಕ್ಯೂಟರ್ ಕಚೇರಿಯ ಪ್ರಮುಖ ಅಪರಾಧ ಘಟಕ, ಕ್ರೈಮ್ ಸೀನ್ ಇನ್ವೆಸ್ಟಿಗೇಷನ್ ಯೂನಿಟ್ ಮತ್ತು ಹಿಲ್ಸ್ಬರೋ ಟೌನ್ಶಿಪ್ ಪೊಲೀಸ್ ಇಲಾಖೆಯ ಡಿಟೆಕ್ಟಿವ್ಗಳು ಜಂಟಿಯಾಗಿ ತನಿಖೆ ನಡೆಸ್ತಾ ಇದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಪ್ರಿಯದರ್ಶಿನಿ ಅವರೇ ಮಕ್ಕಳ ಸಾವಿಗೆ ಕಾರಣ ಅಂತ ತಿಳಿದು ಬಂದಿದ್ದರೂ ಸಾವಿನ ನಿಖರವಾದ ಕಾರಣವೇನು, ಮಕ್ಕಳನ್ನು ಹೇಗೆ ಕೊಂದರು ಎಂಬುದನ್ನ ತಿಳಿಯಲು ನಾರ್ದರ್ನ್ ರೀಜನಲ್ ಮೆಡಿಕಲ್ ಎಕ್ಸಾಮಿನರ್ ಆಫೀಸ್ ಮರಣೋತ್ತರ ಪರೀಕ್ಷೆಯನ್ನ ನಡೆಸುತ್ತಿದೆ. ಈ ಪೋಸ್ಟ್ ಮಾರ್ಟಮ್ ವರದಿ ಬಂದ ನಂತರವಷ್ಟೇ ಯಾವ ಆಯುಧ ಬಳಸಲಾಗಿದೆ, ಹೇಗೆ ಕೃತ್ಯ ಎಸಗಲಾಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗಲಿದೆ. ಒಟ್ನಲ್ಲಿ ಈ ಘಟನೆಯನ್ನ ಅರಗಿಸಿಕೊಳ್ಳೋದೇ ಕಷ್ಟ. ಮಕ್ಕಳನ್ನ ರಕ್ಷಿಸಬೇಕಾದ ತಾಯಿಯೇ ಇಲ್ಲಿ ಮಕ್ಕಳ ಪ್ರಾಣಕ್ಕೆ ಕಂಟಕವಾಗಿದ್ದಾರೆ. ಈ ಕೃತ್ಯದ ಹಿಂದಿನ ಕಾರಣ ಮಾನಸಿಕ ಒತ್ತಡವೇ ಅಥವಾ ಬೇರೇನಾದರೂ ಕೌಟುಂಬಿಕ ಕಲಹವಿದೆಯೇ ಅನ್ನೋದೆಲ್ಲ ಮುಂದಿನ ತನಿಖೆಯಲ್ಲಿ ಬೆಳಕಿಗೆ ಬರಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ಮುಂದಿನ ಸುದ್ದಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.